ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದರ ನಡುವೆ ಎರಡನೇ ಹಂತದ ಕ್ಷೇತ್ರಗಳಲ್ಲಿ ಕೈ ಕೇಸರಿ ಪಡೆಯ ಘಟಾನುಘಟಿ ನಾಯಕರು ಮತ ಬೇಟೆಗೆ ಇಳಿಯಲಿದ್ದಾರೆ. ಹಾಗಾಗಿ ಯಾವ ರೀತಿಯ ಪ್ಲಾನಿಂಗ್ ಆಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ, ಆ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೊದಲ ಹಂತದ ಮತದಾನಕ್ಕೆ ಚುನಾವಣಾ ಆಯೋಗ ಭರ್ಜರಿ ಸಿದ್ಧತೆ ನಡೆಸಿದೆ. ಮೊದಲ ಹಂತದ ಚುನಾವಣಾ ಅಭ್ಯರ್ಥಿಗಳು ಮತದಾನದ ಲೆಕ್ಕಾಚಾರದಲ್ಲಿದ್ರೆ, ಇತ್ತ ಕಾಂಗ್ರೆಸ್ ಕೇಸರಿ ಪಡೆಯ ಘಟಾನುಘಟಿ ನಾಯಕರು ಎರಡನೇ ಹಂತದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮತಬೇಟೆ ಶುರು ಮಾಡಿದ್ದಾರೆ. ಹೌದು, ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಶಿವಮೊಗ್ಗದಲ್ಲಿ ಅಣ್ಣಾಮಲೈ ಮತ ಬೇಟೆಗಿಳಿದಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಕೇಸರಿ ಮುಖಂಡರ ಜೊತೆ ಅಣ್ಣಾಮಲೈ ಗೆಲುವಿನ ಬಗ್ಗೆ ಚರ್ಚಿಸಲಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ಬೀದರ್ನ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ಮತಯಾಚನೆಯನ್ನ ನಡೆಸಲಿದ್ದಾರೆ. ಗಡಿ ಜಿಲ್ಲೆ ಬೀದರ್ ಹಾಗೂ ಔರಾದ್ನಲ್ಲಿ ಮತ ಶಿಕಾರಿ ನಡೆಸಲಿದ್ದಾರೆ. ಕಾಂಗ್ರೆಸ್ ಕೂಡ ಎರಡನೇ ಹಂತದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮತ ಬೇಟೆಯಾಡಲಿದ್ದಾರೆ. ನೇರವಾಗಿ ಮಾಜಿ ಸಿಎಂ ಬೊಮ್ಮಾಯಿ ತವರೂರಲ್ಲೇ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರವನ್ನ ನಡೆಸಲಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಪ್ರಜಾಧ್ವನಿ ಯಾತ್ರೆಯ ಮೂಲಕ ಮತಯಾಚನೆಯನ್ನ ಮಾಡಲಿದ್ದಾರೆ. ಒಟ್ಟಾರೆ ಮೊದಲ ಹಂತದ ಜೊತೆ ಎರಡನೇ ಹಂತದ ಕ್ಷೇತ್ರಗಳ ಮೇಲೂ ಕೈ ಕೇಸರಿ ನಾಯಕರು ಫೋಕಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗನ್ ತೋರಿಸಿ 40 ಲಕ್ಷ ರೂಪಾಯಿ ದರೋಡೆ ಮಾಡಿರುವಂತಹ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಸಹಕಾರ ನಗರದ ಕಾವೇರಿ ಸ್ಕೂಲ್ ಹಿಂಭಾಗ ನಡೆದಂತಹ ಘಟನೆ ಇದು. ಡಾಕ್ಟರ್ ಉಮಾಶಂಕರ್ ಮನೆಯಲ್ಲಿ ದರೋಡೆ ಆಗಿದೆ. ಉಮಾಶಂಕರ್ಗೆ ಪಿಸ್ತೂಲ್ ತೋರಿಸಿ ಪರಾರಿ ಹಾಕಿದ್ದಾರಂತೆ ದುಷ್ಕರ್ಮಿಗಳು. ಮನೆಗೆ ನುಗ್ಗಿ ದರೋಡೆ ಮಾಡಿದ್ದಾರೆ ಆರೋಪಿಗಳು. ಸ್ಥಳಕ್ಕೆ ಕೋಡಿಗೆಹಳ್ಳಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಕಾರಿನಲ್ಲಿ ಬಂದು ದರೋಡೆ ಮಾಡಿದ್ದಾರಂತೆ ಆರೋಪಿಗಳು. ಗನ್ ತೋರಿಸಿ ದರೋಡೆ ಮಾಡಿ ಕೂಡಲೇ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾರೆ. ಯಾವಾಗ ಮನೆ ಮಾಲೀಕರಿಗೆ ಈ ರೀತಿ ಗನ್ ತೋರಿಸಿ ದರೋಡೆ ಮಾಡಿ ಅಲ್ಲಿಂದ ಪರಾರಿ ಆದ್ರೂ ಕೂಡಲೇ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಹಿತಿ ಕೊಡ್ತಾರೆ. ಹಾಗಾಗಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಾರಣ ಆ ಏರಿಯಾದ ಸಿಸಿಟಿವಿ ದೃಶ್ಯಗಳು, ಅದರಲ್ಲೇನಾದ್ರೂ ದುಷ್ಕರ್ಮಿಗಳ ಚಲನವಲನ ಇದೆಲ್ಲವೂ ಕೂಡ ಸರಿಯಾಗಿದ್ರೆ ಆರೋಪಿಗಳನ್ನ ಪತ್ತೆ ಮಾಡೋದು ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಏರಿಯಾದ ಸಿಸಿ ಕ್ಯಾಮೆರಾಗಳು, ಮನೆಯಲ್ಲಿ ಏನಾದ್ರೂ ಸಿಸಿ ಕ್ಯಾಮೆರಾ ಇತ್ತಾ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಯಾವಾಗ ಆಗಿರುವ ಘಟನೆ, ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಆಗಿರುವ ಬೆಳವಣಿಗೆ, ಸಿಸಿಟಿವಿ ದೃಶ್ಯಗಳು ಏನಾದ್ರೂ ಹಿಂಟ್ ಕೊಡ್ತಾ ಇದೆಯಾ ಪೊಲೀಸರಿಗೆ? ಖಂಡಿತವಾಗ್ಲೂ ಶ್ರುತಿ, ನಿನ್ನೆ ಎಕ್ಸಾಕ್ಟ್ಲಿ 8:10 ನಡೆದಿರುವಂಥ ಘಟನೆ ಇದು. ಡಾಕ್ಟರ್ ಉಮಾಶಂಕರ್ ಅನ್ನೋರ ಮನೆ ಮಾಲೀಕರು, ಅವರು ಡಾಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಅವ್ರ ಮನೆಯಲ್ಲಿ ಹಣ ಇರೋದು ಆರೋಪಿಗಳಿಗೆ ಗೊತ್ತಾಗಿರುತ್ತೆ. ನಿನ್ನೆ 8 ಗಂಟೆ ಎಕ್ಸಾಕ್ಟ್ಲಿ ರಾತ್ರಿ 8 ಗಂಟೆ ಸುಮಾರಿಗೆ ಆರೋಪಿಗಳು ಈ ಒಂದು ಕೃತ್ಯ ಸಿಗಿದ್ದಾರೆ. ಮನೆಯಲ್ಲಿ ದಿನಸಿ ಸಾಮಾನು ಇಲ್ಲ ಅಂತೇಳಿ ದಿನಸಿ ತರೋದಕ್ಕೆ ನಿನ್ನೆ ಸಂಜೆ ವೇಳೆಗೆ ಡಾಕ್ಟರ್ ಉಮಾಶಂಕರ್ ಅವರು ಮನೆಯಿಂದ ಹೊರಗಡೆ ಅಂಗಡಿಗೆ ಅಂತ ಹೋಗಿರ್ತಾರೆ. ಈ ವೇಳೆ ಏಕಾಏಕಿ ಮನೆಗೆ ಎಂಟ್ರಿ ಕೊಟ್ಟಿದ್ದಂಥ ಆರೋಪಿಗಳು ಒಳಗಡೆ ಡೋರ್ ಹೊಡೆದು ಒಳಗಡೆ ಹೋಗ್ತಾರೆ. ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ ಕಾಣಿಸ್ತಿದೆ, ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಅವರು ನಿಮಗೆ ತೋರಿಸಿದಾರಲ್ಲ, ಈ ಒಂದು ಮನೆ ಒಳಗಡೆ ಏಕಾಏಕಿ 3 ಜನ ಮಾಸ್ಕ್ ಹಾಕೊಂಡಿರ್ತಾರೆ, ಜೊತೆಗೆ ಕ್ಯಾಪನ್ನು ಹಾಕೊಂಡು ವಿತ್ ವೆಪನ್ಸ್ ಒಳಗಡೆ ಹೋಗಿರ್ತಾರೆ. ಒಳಗಡೆ ಹೋಗಿ ಒಳಗಡೆ ಇದ್ದಂಥ ಒಂದಷ್ಟು ಬೀರುಗಳನ್ನು ಒಡೆದು ಹಾಕಿ ಅಲ್ಲಿದ್ದಂಥ 40 ಲಕ್ಷ, ಸುಮಾರು 40 ಲಕ್ಷ ಹಣವನ್ನು ತೆಗೆದುಕೊಂಡು ಬ್ಯಾಗಿಗೆ ಹಾಕೊಳ್ಳುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಂಗಡಿಗೆ ಹೋಗಿದ್ದಂಥ ಉಮಾಶಂಕರ್ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ನಡೀತಿದ್ದಂಥ ಕ್ರೈಮ್ ಸೀನನ್ನು ನೋಡಿ ಭಯ ಬಿದ್ದು ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆ ಆರೋಪಿಗಳು ವಿತ್ ಪ್ರೀ ಪ್ಲ್ಯಾಂಡ್ ಆಗಿ ಒಂದು ವೆಪನ್ ಅನ್ನು ತೆಗೆದುಕೊಂಡು ಬರುವಂಥ ಕೆಲಸವನ್ನು ಮಾಡಿರ್ತಾರೆ. ಅಂದರೆ ಒಂದು ಪಿಸ್ತೂಲನ್ನು ತೆಗೆದುಕೊಂಡು ಬಂದಿರ್ತಾರೆ. ಆ ಪಿಸ್ತೂಲಿಂದ ಅವರಿಗೆ ಗನ್ ಪಾಯಿಂಟ್ ಇಟ್ಟು ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು, ಅಂದರೆ ಹಣವನ್ನು ಏನು ಈಗಾಗಲೇ ಅವರು ಒಳಗಡೆ ಬೀರುವನ್ನು ಹೊಡೆದು ತೆಗೆದುಕೊಂಡಿರ್ತಾರಲ್ಲ, ಅದನ್ನು ತೆಗೆದುಕೊಂಡು ಪ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಮನೆಗೆ ಹೋದಾಗ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಉಮಾಶಂಕರ್ ಅವರಿಗೆ ಗನ್ ಪಾಯಿಂಟನ್ನು, ಒಂದು ಪಿಸ್ತೂಲನ್ನು, ರಿವಾಲ್ವರನ್ನು ಅವರ ಗನ್ ಪಾಯಿಂಟ್ಗೆ ಇಟ್ಟು ಅದನ್ನು ತೆಗೆದುಕೊಂಡು ಬ್ಯಾಗ್ನಿಂದ ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಈಗಾಗಲೇ ಒಂದಷ್ಟು ಮಾಹಿತಿ ಇದೆ. ಈ ಒಂದು ಹಣವನ್ನು ಉಮಾಶಂಕರ್ ಅವರು ಅವರ ಮಗಳ ಅಡ್ಮಿಷನ್ಗೆ ಇಟ್ಟಿದ್ರು ಅಂತೇಳಿ ಸದ್ಯಕ್ಕೆ ಮೂಲಗಳ ಮಾಹಿತಿ ಇರುವಂಥದ್ದು. ಈಗಾಗಲೇ
ಅಧಿಕಾರಿಗಳು ಅಂದರೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಒಂದು ಎಕ್ಸಿಟ್ ಪಾಯಿಂಟ್ನಲ್ಲಿ ಇರುವಂಥ ಒಂದಷ್ಟು CCTVಗಳನ್ನು ಸುಮಾರು 50ಕ್ಕೂ ಹೆಚ್ಚು CCTV ವಿಡಿಯೋಗಳನ್ನು ಈಗಾಗಲೇ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಕೊಡಿಗೇಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ. ಸದ್ಯಕ್ಕೆ ಇದು ಪರಿಚಯಸ್ಥರೇ ಮಾಡಿರುವಂಥ ಅನುಮಾನವೂ ಕೂಡ ಇದೆ. ಸದ್ಯಕ್ಕೆ ತನಿಖೆ ಮುಂದುವರಿತಿದೆ. ತನಿಖೆ ನಂತರವೇ ಯಾರು